ಹಾಯ್ ಗಾಯ್ಸ್, ನೀವು ನೋಡುತ್ತಿದ್ದೀರಾ ರಕೀಬ್ ಟೆಕ್ಸ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಫೇಕ್ ಅಕೌಂಟನ್ನು ಹೇಗೆ ಕ್ರಿಯೇಟ್ ಮಾಡಬಹುದೆಂದು ಹೇಳಿಕೊಡುತ್ತೇನೆ. ಈ ಚಾನಲ್ಗೆ ನೀವು ಹೊಸಬರಾದರೆ ಈಗಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಅನೇಬಲ್ ಮಾಡಿಕೊಳ್ಳಿ. ನೋಡಿ ಗೈಸ್, ನೀವು ನಿಮ್ಮ ಪ್ರೊಫೈಲ್ ಪಿಕ್ಚರನ್ನು ಕ್ಲಿಕ್ ಮಾಡಬೇಕು. ಪ್ರೊಫೈಲ್ ಪಿಕ್ಚರನ್ನು ಕ್ಲಿಕ್ ಮಾಡಿದ ನಂತರ ನೀವು ನಿಮ್ಮ ಯೂಸರ್ ನೇಮ್ ಮೇಲೆ ಕಾಣುತ್ತಿದೆಯಲ್ಲ, ಅದನ್ನು ನೀವು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರದ ಇಂಟರ್ಫೇಸ್ ಕಾಣಿಸುತ್ತದೆ. ಅಲ್ಲಿ ನಿಮಗೆ ಆ್ಯಡ್ ಅಕೌಂಟ್ ಎಂಬ ಆಪ್ಷನ್ ಕಾಣಿಸುತ್ತದೆ, ಅದನ್ನು ಕ್ಲಿಕ್ ಮಾಡಬೇಕು. ಆಗ ನಿಮಗೆ ಈ ಥರದೊಂದು ಇಂಟರ್ಫೇಸ್ ಕಾಣಿಸುತ್ತದೆ. ಅಲ್ಲಿ ನೀವು ಕ್ರಿಯೇಟ್ ನ್ಯೂ ಅಕೌಂಟ್ ಎಂಬ ಆಪ್ಷನ್ ಕಾಣಿಸುತ್ತದೆ, ಅದನ್ನು ನೀವು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಅಲ್ಲಿ ಯೂಸರ್ ನೇಮನ್ನು ಎಂಟರ್ ಮಾಡಬೇಕಾದ ಒಂದು ಬಾಕ್ಸ್ ಕಾಣಿಸುತ್ತದೆ. ಅಲ್ಲಿ ನಿಮಗೆ ಯಾವುದಾದರೂ ಒಂದು ಯೂಸರ್ ನೇಮನ್ನು ಟೈಪ್ ಮಾಡಬಹುದು. ನಾನು ಇಲ್ಲಿ ಇನ್ಸ್ಟಾ ವೈಬರ್ ಎಂದು ಟೈಪ್ ಮಾಡುತ್ತೇನೆ. ನೀವು ಯೂಸರ್ ನೇಮನ್ನು ಟೈಪ್ ಮಾಡಿದಾಗ ಗ್ರೀನ್ ರೈಟ್ ಬಂದರೆ ಆ ಯೂಸರ್ ನೇಮ್ ಉಂಟು ಅಂತ ಅರ್ಥ. ಇದು ಈಗ ಇಲ್ಲ. ಈಗ ಇನ್ಸ್ಟಾ ವೈಬರ್ 1 ಎಂದು ಯೂಸರ್ ನೇಮನ್ನು ನನಗೆ ಸಿಕ್ಕಿದೆ. ನಂತರ ನೆಕ್ಸ್ಟ್ ಎಂಬ ಬಟನನ್ನು ನೀವು ಕ್ಲಿಕ್ ಮಾಡಬೇಕು. ನಂತರ ಕೆಳಗೆ ಸೈನ್ ಅಪ್ ವಿತ್ ಇಮೇಲ್ ಎಂಬ ಆಪ್ಷನ್ ಕಾಣಿಸುತ್ತದೆ, ಅದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ನೀವು ನಿಮ್ಮ ಫೋನ್ ನಂಬರನ್ನು ಎಂಟರ್ ಮಾಡಬಾರದು, ಇಮೇಲನ್ನು ಎಂಟರ್ ಮಾಡಬೇಕು. ಅದಕ್ಕಾಗಿ ಫೇಕ್ ಇಮೇಲನ್ನು ಒಂದು ಮಾಡಬೇಕು. ಅದಕ್ಕಾಗಿ ನೀವು ಕ್ರೋಮ್ ಬ್ರೌಸರ್ಗೆ ಹೋಗಿ ಸರ್ಚ್ ಬಾರ್ನಲ್ಲಿ ಫೇಕ್ ಇಮೇಲ್ ಎಂದು ಸರ್ಚ್ ಮಾಡಬೇಕು. ಫೇಕ್ ಇಮೇಲ್ ಎಂದು ಸರ್ಚ್ ಮಾಡಿದ ನಂತರ ನಿಮಗೆ ಈ ಥರದೊಂದು ಇಂಟರ್ಫೇಸ್ ಕಾಣಿಸಿಗುತ್ತದೆ. ಇಲ್ಲಿ ನಿಮಗೆ ಎರಡನೇ ಬಾಕ್ಸ್ನಲ್ಲಿ ಫೇಕ್ ಮೇಲ್ ಡಿಸ್ಪೋಸಲ್ ಟೆಂಪ್ ಮೇಲ್ ಎಂದು ಬರೆದು ಕಾಣಿಸಬಹುದು. ಅದನ್ನು ನೀವು ಕ್ಲಿಕ್ ಮಾಡಬೇಕು. ಆಗ ನಿಮಗೆ ಈ ಥರದೊಂದು ಇಂಟರ್ಫೇಸ್ ಕಾಣಿಸಿಗುತ್ತದೆ. ಇಲ್ಲಿ ನಿಮಗೆ ಇಮೇಲ್ ಮೇಲೆ ಬರೆದು ಕಾಣಿಸುತ್ತದೆ. ಅದನ್ನು ಕಾಪಿ ಮಾಡುವುದಕ್ಕಾಗಿ ಕೆಳಗೆ ಕಾಪಿ ಎಂಬ ಆಪ್ಷನ್ ಕಾಣಿಸುತ್ತದೆ. ಅಲ್ಲಿ ಕಾಪಿ ಎಂಬ ಆಪ್ಷನ್ ಅನ್ನು ನೀವು ಕ್ಲಿಕ್ ಮಾಡಬೇಕು. ಕಾಪಿ ಎಂಬ ಆಪ್ಷನನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ನಿಮ್ಮ ಇನ್ಸ್ಟಾಗ್ರಾಮ್ಗೆ ತಿರುಗಿ ಬಂದು ಅದನ್ನು ಅಲ್ಲಿ ಪೇಸ್ಟ್ ಮಾಡಬೇಕು. ಈಗ ಇಲ್ಲಿ ಇಮೇಲ್ ಎಂಬಲ್ಲಿ ನೀವು ಪೇಸ್ಟ್ ಮಾಡಬೇಕು. ನಂತರ ನೆಕ್ಸ್ಟ್ ಎಂಬ ಆಪ್ಷನ್ ಅನ್ನು ನೀವು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಎಂಬ ಆಪ್ಷನನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಅಲ್ಲಿ ಒಂದು OTP ಬರುವುದಾಗಿ ಹೇಳುತ್ತದೆ. ಅದಕ್ಕಾಗಿ ನೀವು ಕ್ರೋಮ್ಗೆ ಹೋಗಿ ಅಲ್ಲಿ ಒಂದು ಕೋಡ್ ಬರುವುದನ್ನು ನೀವು ನೋಡಬೇಕು. ಈಗ ಕೋಡ್ ಬರುತ್ತದೆ, ಸ್ವಲ್ಪ ವೆಯ್ಟ್ ಮಾಡಬೇಕು. ನಂತರ ನೀವು ಕೋಡ್ ಬಂದ ನಂತರ ಅದನ್ನು ಕಾಪಿ ಮಾಡಬೇಕು. ಈಗ ಕೋಡ್ ಬಂದಿದೆ 109267, ಇದು ಇನ್ಸ್ಟಾಗ್ರಾಮ್ನ ಕೋಡ್ ಆಗಿದೆ. ಅದನ್ನು ನೀವು ಕಾಪಿ ಮಾಡಬೇಕು. ಇದನ್ನು ಕಾಪಿ ಮಾಡಿದ ನಂತರ ನೀವು ಇನ್ಸ್ಟಾಗ್ರಾಮ್ಗೆ ಹಿಂತಿರುಗಿ ಅಲ್ಲಿ ಆ ಬಾಕ್ಸ್ನಲ್ಲಿ ಕನ್ಫರ್ಮೇಷನ್ ಕೋಡ್ ಎಂಬಲ್ಲಿ ನೀವು ಅದನ್ನು ಪೇಸ್ಟ್ ಮಾಡಬೇಕು. ನಂತರ ನೆಕ್ಸ್ಟ್ ಎಂಬ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಒತ್ತಿದಾಗ ನಿಮಗೆ ಪಾಸ್ವರ್ಡ್ ಎಂಟರ್ ಮಾಡಬೇಕಾಗಿದೆ. ಈಗ ಪಾಸ್ವರ್ಡನ್ನು ಎಂಟರ್ ಮಾಡುತ್ತಿದ್ದೇನೆ. ನಂತರ ಕಂಪ್ಲೀಟ್ ಸೈನ್ ಅಪ್ ಎಂಬ ಆಪ್ಷನ್ ಕಾಣಿಸುತ್ತದೆ, ಅದನ್ನು ಕ್ಲಿಕ್ ಮಾಡಬೇಕು. ಈಗ ನಿಮ್ಮ ಅಕೌಂಟ್ ಲಾಗಿನ್ ಆಗುತ್ತಿದೆ, ಅದಕ್ಕಾಗಿ ಸ್ವಲ್ಪ ವೆಯ್ಟ್ ಮಾಡಬೇಕು. ಈಗ ಇಲ್ಲಿ ಸ್ಕಿಪ್ ಎಂಬ ಆಪ್ಷನ್ ಕಾಣಿಸುತ್ತದೆ, ಅದನ್ನು ನೀವು ಕ್ಲಿಕ್ ಮಾಡಬೇಕು. ನಂತರ ಇನ್ನೊಂದು ಸ್ಕಿಪ್ ಎಂಬ ಆಪ್ಷನ್ ಕಾಣಿಸುತ್ತದೆ, ಅದನ್ನು ನೀವು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನಿಮಗೆ ಆ್ಯಡ್ ಪ್ರೊಫೈಲ್ ಫೋಟೋ ಎಂಬ ಆಪ್ಷನ್ ಕಾಣಿಸುತ್ತದೆ, ಅದನ್ನು ಸ್ಕಿಪ್ ಮಾಡಬೇಕು. ಈಗ ನಿಮ್ಮ ಅಕೌಂಟ್ ರೆಡಿ ಆಗಿದೆ. ಅದಕ್ಕಾಗಿ ಒಂದು ಪ್ರೊಫೈಲ್ ಫೋಟೋವನ್ನು ನೀವು ಇಡಬೇಕು. ಅದಕ್ಕಾಗಿ ನಿಮ್ಮ ಹೋಮ್ ಪೇಜ್ಗೆ ಬಂದು ಪ್ರೊಫೈಲ್ ಪೇಜ್ಗೆ ಬಂದು ನಿಮ್ಮ ಎಡಿಟ್ ಪ್ರೊಫೈಲ್ ಎಂಬಲ್ಲಿ ಕ್ಲಿಕ್ ಮಾಡಬೇಕು. ಅಥವಾ ಅಲ್ಲಿ ಪ್ರೊಫೈಲ್ ಪಿಕ್ಚರನ್ನು ನೀವು ಕ್ಲಿಕ್ ಮಾಡಿದರೆ ಸಾಕು. ಅಲ್ಲಿ ಆ್ಯಡ್ ಪ್ರೊಫೈಲ್ ಫೋಟೋ ಎಂಬ ಆಪ್ಷನ್ ಕಾಣಿಸುತ್ತದೆ, ಅದನ್ನು ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ ನ್ಯೂ ಪ್ರೊಫೈಲ್ ಫೋಟೋ ಎಂಬ ಆಪ್ಷನ್ ಕಾಣಿಸುತ್ತದೆ, ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಯಾವ ಪ್ರೊಫೈಲ್ ಫೋಟೋವನ್ನು ಹಾಕಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ನಂತರ ನೆಕ್ಸ್ಟ್ ಎಂಬ ಆಪ್ಷನ್ ಕ್ಲಿಕ್ ಮಾಡಿದ ನಂತರ ನಿಮ್ಮ ಪ್ರೊಫೈಲ್ ಪಿಕ್ಚರ್ ಅಪ್ಡೇಟ್ ಆಗುತ್ತದೆ. ಈಗ ಒಮ್ಮೆ ರಿಫ್ರೆಶ್ ಮಾಡಿದಾಗ ನಿಮ್ಮ ಪ್ರೊಫೈಲ್ ಪಿಕ್ಚರ್ ಅಪ್ಡೇಟ್ ಆಗಿದೆ. ಈ ವಿಡಿಯೋ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ತಪ್ಪದೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.